ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಡೇಟು 17ನೇ ತಾರೀಕು. ಸೊ ನಾಗರ ಪಂಚಮಿ ಹಬ್ಬ ಇವತ್ತು. ಸೊ ಮೊದಲಿಗೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಮ್ಮ ಕಡೆ ಅಷ್ಟೇನು ಈ ಹಬ್ಬನ ಮಾಡಲ್ಲ, ಬಟ್ ಉತ್ತರ ಕರ್ನಾಟಕ ಕಡೆ ತುಂಬ ಗ್ರ್ಯಾಂಡಾಗಿ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಫ್ರೆಂಡ್ಸ್, ಏನಂದರೆ ಅಪ್ಡೇಟ್ಸು. ಸೊ ಅಡ್ಮಿಷನ್ ಓಪನ್ ಆಗಿದೆ. ಅಮೂಲ್ಯ DCET ಕೋಚಿಂಗ್ ಸೆಂಟರ್ KM ದೊಡ್ಡಿ ಅಡ್ಮಿಷನ್ ಓಪನ್ ಆಗಿದೆ. ಇವತ್ತು ನಮ್ಮ ಕಾಲೇಜಲ್ಲಿ ಪಾಂಪ್ಲೆಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಬಂದೆ. ಸೊ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಏನಂದರೆ ಸ್ಟೂಡೆಂಟ್ಸಲ್ಲಿ ಕೆಲವೊಂದು ಸ್ಟೂಡೆಂಟ್ಸಲ್ಲಿ ಗೊಂದಲ ಇದೆ. ಏನಪ್ಪ ಅಂದರೆ ನಮಗೆ ಈಗ ನೆಕ್ಸ್ಟು ನವಂಬರ್ ಡಿಸೆಂಬರ್ಗೆ ಎಕ್ಸಾಮ್ಸ್ ಇದೆ. ಆಫ್ಟರ್ ದಟ್ ಮ್ಯಾಮ್ ನಾವು ಜಾಯ್ನ್ ಆಗ್ಬೋದಾ ಅಂತ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ. ಸೊ ನಾವು ಈ ಕ್ಲಾಸಸ್ನ ಓಪನ್ ಮಾಡ್ತಾ ಇರೋದು ವೀಕೆಂಡ್ ಕ್ಲಾಸಸ್ಗಳಾಗಿರುತ್ತೆ. ಸೊ ಅಪ್ ಟು ಏಪ್ರಿಲ್ವರೆಗೂ ನಿಮಗೆ ವೀಕೆಂಡ್ ಕ್ಲಾಸಸ್ ಇರುತ್ತೆ. ಆಫ್ಟರ್ ದಟ್ಟು ಮೇ 1 ಮಂತ್ ಫುಲ್ಲು ನಿಮಗೆ ರೆಗ್ಯುಲರ್ ಕೋಚಿಂಗ್ ಇರುತ್ತೆ. ಏನಪ್ಪ ಅಂದರೆ ಆ ಟೈಮಲ್ಲಿ ನಾವು ರಿವಿಸನು ಮತ್ತು ಡೈಲಿ ಮಾರ್ಕ್ ಟೆಸ್ಟ್ನ ಕೊಡ್ತಾ ಇರ್ತೀವಿ. ಸೊ ಯಾಕೆ ಅಂದರೆ ಇವಾಗ ಏನಿದೆ ನಮಗೆ ಸೆಪ್ಟೆಂಬರಿಂದ ಏಪ್ರಿಲ್ವರೆಗೂ ನಾವು ಸಿಲೆಬಸ್ನ ಕಂಪ್ಲೀಟ್ ಮಾಡಿಕೊಂಡು ನಾವು ಪ್ಲ್ಯಾನ್ ಮಾಡಿರೋದು ಹಿಂಗೇ. ಸೊ ಡೆಪ್ತಾಗಿ ಮಾಡಿಕೊಡೋಣ. ಈಗ ಮ್ಯಾಥ್ಸ್ ಅಂತ ಬಂದಾಗ ನೆಕ್ಸ್ಟು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ತಾರೆ. ಸೊ ಅಲ್ಲಿ ಡೈರೆಕ್ಟು ಥರ್ಡ್ ಸೆಮ್ಗೆ ಹೋಗೋದ್ರಿಂದ ಮ್ಯಾಥ್ಸ್ ಇಲ್ಲಿ ಫಸ್ಟ್ ಸೆಮ್ಮಲ್ಲಿ ಓದಿರ್ತೀವಿ. C20 ಸಿಲೆಬಸ್ಸಲ್ಲಿ ಏನಾಗಿದೆ, ಮ್ಯಾಥ್ಸು ಬರೀ ಒಂದೇ ಸೆಮ್ಗಷ್ಟೇ ಇದೆ. ಸೊ ಹಾಗಾಗಿ ನಾವೇನು ಮಾಡಿದ್ದೀವಿ, ಮ್ಯಾಥ್ಸನ್ನ ಡೆಪ್ತಾಗಿ ಮಾಡಿಕೊಡೋಣ ಅಂಥೇಳಿ. ಸೊ ಮ್ಯಾಥ್ಸನ್ನ ಕಂಪ್ಲೀಟ್ ಸಿಲೆಬಸ್ ಮಾಡಿಕೊಡ್ಬೇಕು. ಈ DCET ಕೋಚಿಂಗ್ ಸೆಂಟರ್ದು ಏನಿದೆ ಸಿಲೆಬಸ್ಸು, ಕಂಪ್ಲೀಟು ಸಿಲೆಬಸ್ನ ನಾವು ಏಪ್ರಿಲ್ ಅಷ್ಟರಲ್ಲಿ ಕಂಪ್ಲೀಟ್ ಮಾಡಿಕೊಂಡು ಮೇ 1 ತಿಂಗಳು ಪ್ರಾಬಬ್ಲಿ ಅವ್ರಿಗೆ ಮೇ ಎಂಡಿಂಗ್ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ಎಕ್ಸಾಮ್ ಬೀಳುತ್ತೆ, DCET ಎಕ್ಸಾಮು. ಸೊ ಹಾಗಾಗಿ ನಾವು ಮೇನಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಕಂಪ್ಲೀಟ್ 1 ಮಂತ್ ಅವರಿಗೆ ರೆಗ್ಯುಲರಾಗಿ ಡೈಲಿ ಮಾಕ್ ಟೆಸ್ಟು, ರಿವಿಸನು, ಮಾಕ್ ಟೆಸ್ಟ್ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಸ್ಟೂಡೆಂಟ್ಸ್ ಯಾರೇ ಆಗಿರಲಿ, ಡೌಟ್ ಬೇಡ. ಈ ವಿಡಿಯೋ ನೋಡ್ತಾ ಇದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಡಿಪ್ಲೊಮೊ ಸ್ಟೂಡೆಂಟ್ಸ್ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾವುದೇ ರೀತಿ ಡೌಟ್ಸ್ ಬೇಡ. ಮತ್ತು ಇನ್ನೊಂದು ಅಂದರೆ ನಮ್ಮ ಕೋಚಿಂಗ್ ಸೆಂಟರ್ ಜಾಯ್ನ್ ಆಗೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ, ನೆಕ್ಸ್ಟು 5th ಸೆಮ್ಮು ಕಂಪ್ಲೀಟ್ ಆದಮೇಲೆ ನಿಮಗೆ 6th ಸೆಮ್ಮಿಗೆ ಇಂಟರ್ನ್ಶಿಪ್ಗೆ ಹೋಗಬೇಕು. ನಮ್ಮ ಒಂದು ಕೋಚಿಂಗ್ ಸೆಂಟರಿಂದನೇ ನಿಮಗೆ ಇಂಟರ್ನ್ಶಿಪ್ನ ಆಫರ್ ಮಾಡ್ತೀವಿ. ಮೀನ್ಸ್ ನಾವು ಆಫರ್ ಮಾಡಲ್ಲ, ಕಂಪ್ನಿ ಕಡೆಯಿಂದ ನಿಮಗೆ ಒಂದು ರೆಫರ್ ಮಾಡ್ತೀವಿ, ಯಾವ ಕಂಪ್ನಿ ಏನು ಅಂತ. ಜೊತೆಗೆ ಅಪ್ ಟು ನಿಮ್ಮ DCET ಆದಮೇಲೆ ನಿಮ್ಮ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡೋವಾಗ, ಜೊತೆಗೆ ನಿಮ್ಮದು ಅಪ್ ಟು ನಿಮ್ಮದು ಅಡ್ಮಿಷನ್ ಕಾಲೇಜ್ ಎಂಟ್ರಿ ಆಗೋವರೆಗೂ ನಿಮ್ದು ಏನೇ ಡೌಟ್ಸ್ ಇದ್ದು ನಾವು ಕ್ಲಿಯರ್ ಮಾಡ್ತೀವಿ. ಈಗ CETನಲ್ಲಿ ಏನಪ್ಪ ಅಂದರೆ, ಈಗ CETನ ಕೆಲವೊಬ್ರು ಕೋಚಿಂಗ್ ತೊಗೊಳ್ದೇನೆ ಹಾಗೇ ಕ್ರ್ಯಾಕ್ ಮಾಡ್ಬೋದು ಅನ್ಕೋತಾರೆ. ಸೊ ಕೋಚಿಂಗ್ ತೊಗೊಳ್ಳೋದ್ರಿಂದ ಬೆಸ್ಟ್ ಅಂದರೆ ರಿಸಲ್ಟ್ ಗುಡ್ ರಿಸಲ್ಟ್ ಬರುತ್ತೆ. ಸೊ ಗುಡ್ ರಿಸಲ್ಟ್ ಬರುತ್ತೆ. ಸೊ ಸೆಕೆಂಡ್ ಒನ್ ಏನಪ್ಪ ಅಂದರೆ, ಒಳ್ಳೆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಸಿಗುತ್ತೆ. ಸೊ ಒನ್ಸ್ ನೀವು ಒಂದೊಳ್ಳೆ ಕಾಲೇಜ ಇಂಜಿನಿಯರಿಂಗ್ ಸೀಟ್ ತೊಗೊಳ್ತು ಅಂದರೆ ಅಲ್ಲಿ ನಿಮಗೆ ಕ್ಯಾಂಪಸ್ ಆಗೋದು ಚಾನ್ಸಸ್ ಇರುತ್ತೆ. ಈಗ ಯಾವ್ಯಾವುದೋ ಕಾಲೇಜ್ಗೆ ಹೋಗಿ ಅಲ್ಲಿ ಸಫರ್ ಮಾಡೋ ಬದಲು ಒಂದೊಳ್ಳೆ ಕಾಲೇಜ್ ಚೂಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಲೈಫು ಮುಂದೆ ಫ್ಯೂಚರಲ್ಲಿ ಚೆನ್ನಾಗಿರುತ್ತೆ. ಸೊ ನಮ್ಮ DCET ಕೋಚಿಂಗ್ ಸೆಂಟರ್ ಏನಿದೆ, ಬರೀ ನಾಟ್ ಓನ್ಲಿ DCET ಕೋಚಿಂಗ್ ಅಷ್ಟೇ ಅಲ್ಲದೆ ನಿಮಗೆ ಸೊ ಇನ್ ಫ್ಯೂಚರಲ್ಲೂ ಹೆಲ್ಪ್ ಆಗೋವಂಥದ್ದನ್ನು ನಾವು ನಿಮಗೆ ಐಡಿಯಾಗಳಾಗಿರ್ಬೋದು, ಮತ್ತು ನಿಮ್ಮ ಕಂಪ್ನಿಗಳಿಗೆ ನೀವು ನೆಕ್ಸ್ಟು ಇಂಟರ್ನ್ಶಿಪ್ಗೆ ಹೋಗ್ಬೇಕಾದ್ರೆ ಯಾವ ಕಂಪ್ನಿಗಳು, ಇದೆಲ್ಲ ಹೆಲ್ಪ್ ಮಾಡ್ತೀವಿ. ಸೊ ನೋಡಿ, ಆದಷ್ಟು ಬೇಗ ಹೆಲ್ಪ್ ಮಾಡಿ. ಲಿಮಿಟೆಡ್ ಸೀಟು. ಸೊ ನಾನು ಮತ್ತೆ ಹೇಳ್ತಿದ್ದೀನಿ, ಇದು ಫಸ್ಟ್ ಬ್ಯಾಚ್ ಆಗಿರೋದ್ರಿಂದ ನಮಿಗೂ, ಏಕೆಂದರೆ ಸ್ಟಾರ್ಟಿಂಗೇನೆ ಹೇಗೆ ಹೋಗುತ್ತೆ ಏನು, ಈಗ ತುಂಬ ಅಡ್ಮಿಷನ್ಸ್ ತೊಗೊಂಡು ಇದು ಕೋಚಿಂಗ್ ಕ್ಲಾಸಸ್ಗಳನ್ನ ಸುಮ್ಮನೆ ಹೇಗೇಗೋ ರನ್ ಮಾಡೋಕ್ಕಾಗಲ್ಲ. ಸೊ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಬೇಗ ಈಗ ಆಲ್ರೆಡಿ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ, ಅಡ್ಮಿಷನ್ ಕೂಡ ಓಪನ್ ಆಗಿದೆ. ಸೊ ನಾನು ನನ್ನ ಒಂದು ಪಾಂಪ್ಲೆಟಲ್ಲಿ ನನ್ನ ನಂಬರ್ ಹಾಕಿದ್ದೀನಿ. ಸೊ ಆ ನಂಬರ್ ಏನೇ ಡೌಟ್ಸ್ ಇದ್ದು ಆ ನಂಬರ್ಗೆ ಕಾಲ್ ಮಾಡಿ. ನೀವು ಕಾಲ್ ಮಾಡಿದ್ರೆ ನಿಮ್ಗೆ ಏನೇ ಡೌಟ್ಸ್ ಇದ್ದು ನಾನು ಕ್ಲಿಯರ್ ಮಾಡ್ತೀನಿ. ಸೊ ಯಾರಾದರೂ ಈ ವಿಡಿಯೋ ನೋಡ್ತಿರೋದು ಡಿಪ್ಲೊಮೊ ಫೈನಲ್ ಇಯರ್ ಮಾಡ್ತಾಯಿದ್ರೆ, ಅಥವಾ ನಿಮ್ಮ ಮನೆಯಲ್ಲಿ ಡಿಪ್ಲೊಮೊ ಹುಡುಗರಿದ್ದರೆ, ಅಥವಾ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಡಿಪ್ಲೊಮೊ ಹುಡುಗರಿದ್ದರೆ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಇನ್ನೊಂದು ಫ್ರೆಂಡ್ಸ್, ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಸೊ ನಿಮ್ಮ ಸಪೋರ್ಟು ಬೇಕು.
ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ. ನಾನು ವೀಡಿಯೋನ ಸ್ಟಾಪ್ ಮಾಡಿದೆ ಅಂತೇಳಿ ಸಬ್ಸ್ಕ್ರಿಪ್ಷನ್ನು ಸ್ಟಾಪ್ ಆಗಿಬಿಟ್ಟಿದೆ. ಎಷ್ಟೋ ಜನ ಅನ್ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ. ಸೊ ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗಬೇಡಿ. ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಏನಂದರೆ ನನಗೆ ಎಜುಕೇಷನ್ ಅಂದರೆ ತುಂಬ, ನಾನು ಯಾರಿಗಾದರೂ ಅಷ್ಟೇ ನಾನು ಸಜೆಸ್ಟ್ ಮಾಡೋದು ಫಸ್ಟು ಎಜುಕೇಷನ್ ಇಂಪಾರ್ಟೆನ್ಸ್ ಕೊಡಿ ಅಂತ. ಲೈಫಲ್ಲಿ ಯಾವಾಗ ಏನು ಬೇಕಾದರೂ ಕಲಿಬೋದು, ಬಟ್ ಎಜುಕೇಷನ್ನು ಯಾವಾಗಂದ್ರೆ ಅವಾಗ ಕಲಿಯೋಕ್ಕಾಗಲ್ಲ. ರೈಟ್ ಟೈಮು ರೈಟ್ ಡಿಸಿಷನ್ನು ತುಂಬಾ ಇಂಪಾರ್ಟೆಂಟು. ನಾವು ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ತೊಗೊಳ್ಳಿಲ್ಲ ಅಂದರೆ ನಮ್ಮ ಫ್ಯೂಚರ್ ಫುಲ್ಲು ಸಫರ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಫಸ್ಟ್ ಪ್ರಿಫರೆನ್ಸ್ ಇನ್ ಮೈ ಲೈಫು ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ನಾನು ಎಜುಕೇಷನ್ಗೆ. ಇವಾಗ ನನ್ನ ಮಕ್ಕಳು ಚಿಕ್ಕವರಾಗಿರ್ಬೋದು, ಅವ್ರಿಗೂ ಅಷ್ಟೇ ನಾನು ಎಜುಕೇಷನ್ ಬಗ್ಗೆನೇ ಹೆಚ್ಚು ಹೇಳೋದು. ನೀವು ಯಾವುದೇ ಟೈಮಲ್ಲಿ ಏನೇ ಕೇಳೋದು ನಾನು ಫಸ್ಟ್ ಪ್ರಿಫರೆನ್ಸ್ ಎಜುಕೇಷನ್ ಬಗ್ಗೆನೇ ಕೊಡೋದು. ಸೊ ಹಾಗಾಗಿ ಈ ಒಂದು ಕೋಚಿಂಗ್ ಸೆಂಟರು ನಿಮಗೆ ತುಂಬ ಯೂಸ್ಫುಲ್ ಆಗಿದೆ. ನೆಕ್ಸ್ಟು ಕಾಂಪಿಟೇಟಿವ್ ಎಕ್ಸಾಮ್ಸು ಹೇಗೆ ಕ್ರ್ಯಾಕ್ ಮಾಡಬೇಕು, ಅಥವಾ ಅದರಲ್ಲಿ ಏನೆಲ್ಲ ಐಡಿಯಾ ಶೇರ್ ಮಾಡಬೇಕು, ಯಾವೆಲ್ಲ ಎಕ್ಸಾಮ್ಸ್ ಬರುತ್ತೆ, ನಿಮಗೆ ಡಿಪ್ಲೊಮೊ ಆದಮೇಲೆ JEE ಎಕ್ಸಾಮ್ಸ್ಗಳೆಲ್ಲ ಬರುತ್ತೆ. ಆ ಎಕ್ಸಾಮ್ಸ್ ತೊಗೋಬೇಕಂದ್ರೆ ಸೊ ಅದ್ರದ್ದು ಸಿಲೆಬಸ್ ಆಗಿರ್ಬೋದು, ಇದನ್ನು ಕೂಡ ಅಂದರೆ ಪ್ಯಾರಲಲ್ಲಾಗಿ ಚೂರು ಮುಂದೊಂದು ದಿನ ಅದನ್ನು ಕೋಚಿಂಗ್ ನೋಡೋಣ. ಬಟ್ ಈಗಲೇ ಏನು ಹೇಳಲ್ಲ. ಬಟ್ ಅದನ್ನು ಪ್ಯಾರಲಲ್ಲಾಗಿ ನಾನು ಈಗ ಯಾರು ಜಾಯ್ನ್ ಆಗ್ತಾರೆ ನಮ್ಮ ಒಂದು ಕೋಚಿಂಗ್ ಸೆಂಟರ್ಗೆ, ಅವ್ರಿಗೆ ಪ್ಯಾರಲಲ್ಲಾಗಿ ಅದನ್ನು ಕೂಡ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನಮ್ಮ KM ದೊಡ್ಡಿನಲ್ಲಿ ಅಥವಾ ಮಳವಳ್ಳಿನಲ್ಲಿ ಯಾವುದೇ ರೀತಿ ಕೋಚಿಂಗ್ ಸೆಂಟರ್ ಇಲ್ಲ. ಸೊ ನಮ್ಮ ಮಕ್ಳು ಏನು ಮಾಡ್ತಿದ್ರು, ನಾನು ಡಿಪ್ಲೊಮೊ ಮಾಡಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಮೈಸೂರಲ್ಲಿ ಹೋಗಿದ್ದು, ನಾನು ಹೋಗಿರಲಿಲ್ಲ ಕೋಚಿಂಗ್ಗೆ. ಸೊ ಮಕ್ಕಳು ಇಲ್ಲ ಆನ್ಲೈನ್ ತೊಗೊಳ್ತಾ ಇದ್ದಾರೆ, ಇಲ್ಲ ಆಫ್ಲೈನ್ ಅಂದರೆ ದೂರ ಹೋಗ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಸುತ್ತಮುತ್ತ ಮಕ್ಕಳಿಗೆ ಯೂಸ್ ಆಗಲಿ ಅಂತ ಫೀಸು ಕೂಡ ಅಷ್ಟೇ ತುಂಬ ಅಫೋರ್ಡಬಲ್ ಪ್ರೈಸು. ನೀವು ಬೇರೆ ಎಲ್ಲಾದರೂ ಕೇಳ್ಕೊಬನ್ನಿ, ಇಷ್ಟು ಕಮ್ಮಿ ಪ್ರೈಸ್ಗೆ ಯಾರೂ ಮಾಡಲ್ಲ. ಸೊ ಫಸ್ಟ್ ಬ್ಯಾಚ್ ಆಗಿರೋದ್ರಿಂದ ನಾನು ಕೂಡ ತುಂಬ ಕಮ್ಮಿ ಪ್ರೈಸ್ಗೆ ಇನ್ನೊಂದು ಕ್ಲಾಸಸ್ನ ರನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನೊಬ್ಬಳೇ ಇರಲ್ಲ, ನನ್ನ ಜೊತೆ ನನ್ನ ಟೀಮ್ ಇರುತ್ತೆ. ಮ್ಯಾಥ್ಸಿಗೆ ಸಪ್ರೇಟ್ ಟೀಚರ್ ಇರ್ತಾರೆ, PMS ಆಗಿರ್ಬೋದು, IT ಸ್ಕಿಲ್ ಆಗಿರ್ಬೋದು, FEEE ಆಗಿರ್ಬೋದು, ಮತ್ತು SNDA ಇದು ಸ್ಟ್ಯಾಟಿಸ್ಟಿಕ್ಸ್ ಅನಾಲಿಟಿಕ್ಸ್ ಆ ಸಬ್ಜೆಕ್ಟ್ ಆಗಿರ್ಬೋದು. ಪ್ರತಿಯೊಂದು ಸಬ್ಜೆಕ್ಟ್ಗೂ ಸಪ್ರೇಟ್ ಟೀಚರ್ಸ್ ಇರ್ತಾರೆ. ನಿಮ್ಮ ಒಂದು DCET ಕೋಚಿಂಗ್ಗೆ ಎಕ್ಸಲೆಂಟ್ ಟೀಚರ್ಸಿಂದ ಕೋಚ್ ಕೊಡಲಾಗುತ್ತದೆ. ಸೊ ಯಾರೆಲ್ಲ CET ಕ್ಲಾಸ್ನ ಜಾಯ್ನ್ ಆಗಬೇಕು ಅಂತಿದ್ದೀರಾ, ಸೊ ಬೇಗ ಆದಷ್ಟು ಬೇಗ ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನನ್ನ ನಂಬರ್ ಇದೆ, ಸೊ ನಾನು ಪಾಂಪ್ಲೆಟಲ್ಲಿ ನಂಬರ್ ಹಾಕಿದ್ದೀನಿ ಮತ್ತು ಹೇಳ್ತಾ ಇದ್ದೀನಿ. ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ರಿಜಿಸ್ಟರು. ಸೊ ಪೇಮೆಂಟು ಇನ್ಸ್ಟಾಲ್ಮೆಂಟಲ್ಲಿ ಬೇಕಾದರೆ ಕೊಡ್ತೀವಿ. ಏಕೆಂದರೆ ನಮ್ಮ ರೂರಲ್ ಬ್ಯಾಕ್ಗ್ರೌಂಡಿಂದ ಬರೋ ಮಕ್ಕಳು, ಏಕೆಂದರೆ ನಾನು ಅಲ್ಲೇ ಓದಿ ಅಲ್ಲೇ ಬೆಳೆದಿರೋದ್ರಿಂದ, ಆಲ್ಮೋಸ್ಟ್ ದೊಡ್ಡಿ ನಮಗೆ ತುಂಬ ಹತ್ರ ಲೋಕಲ್ ಆಗಿರೋದ್ರಿಂದ ಅಲ್ಲಿ ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಸ್ಥಿತಿಗಳಾಗಿರ್ಬೋದು ಗೊತ್ತಿರೋದ್ರಿಂದ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ತೊಗೊಳ್ತೀನಿ. ಸೊ ತುಂಬ ಕಮ್ಮಿ ಪ್ರೈಸು, ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ, ಲಿಮಿಟೆಡ್ ಸೀಟ್ಸು. ಸೊ ಫೈನಲಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಬಾಯ್, ಮತ್ತೆ ನೆಕ್ಸ್ಟ್ ಅಪ್ಡೇಟಲ್ಲಿ ಸಿಗ್ತೀನಿ.